ಹಾಯ್ ನಮಸ್ಕಾರ, ನಾನು ನಿಮ್ಮ ಅನಿತಾ ರವೀಂದ್ರ ಕನ್ನಡ ಬ್ಲಾಗ್ಸ್. ನನ್ನ ನೆಚ್ಚಿನ ವೀವರ್ಸಿಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಏನಪ್ಪ ಇದು ಟೆಂಪಲ್ ತೋರಿಸ್ತಾ ಇದ್ದಾರೆ ಅಂದ್ಕೊಳ್ತಿದ್ದೀರಾ? ನಾಗರಕಲ್ಲುಗಳು, ಇಷ್ಟೊಂದು ನಾಗರಕಲ್ಲುಗಳಿದೆ ಅಂತ. ಹೌದು, ನಾನು ಮತಿತಾಳೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ ಶಿವರಾತ್ರಿ ಹಬ್ಬದ ದಿನ. ಇದು ಎಲ್ಲಿ ಬರುತ್ತೆ ಅಂದರೆ ಹೆಗ್ಗೂರು. ಇದು ಮಂಡ್ಯ, ಮೈಸೂರು, ಬನ್ನೂರು, ಕಿರ್ಗಾವ್ಲು ಈ ಸರೌಂಡಿಂಗ್ ಇರೋರಿಗೆ ಗೊತ್ತಿರುತ್ತೆ ಇದು ದೇವಸ್ಥಾನ, ಯಾಕಂದರೆ ಅಷ್ಟು ಪವರ್ಫುಲ್ ದೇವಸ್ಥಾನ ಮತಿತಾಳೇಶ್ವರ ತಂದೆ. ನಾವು ಶಿವರಾತ್ರಿ ಹಬ್ಬದ ದಿನ ಪ್ರತಿ ವರ್ಷ ಶಿವರಾತ್ರಿ ಹಬ್ಬಕ್ಕೂ ಹೋಗ್ತೀವಿ. ಅವತ್ತಿನ ದಿನ ಏನಿರುತ್ತೆ ಅಂದರೆ ತೇರು ಇರುತ್ತೆ. ಅವತ್ತು ತೇರು ಎಳಿತಾರೆ ಮತ್ತು ಅನ್ನದಾಸೋಹ ಇರುತ್ತೆ. ಲಕ್ಷಾಂತರ ಭಕ್ತಾದಿಗಳು ಅವತ್ತಿನ ದಿನ ಬರ್ತಾರೆ ಈ ತಂದೆ ಆಶೀರ್ವಾದ ತಗೊಳ್ಳೋಕ್ಕೆ, ಮತಿತಾಳೇಶ್ವರ ಆಶೀರ್ವಾದ ತಗೊಳ್ಳೋಕ್ಕೆ. ಹಾಗಾಗಿ ನಾವು ಪ್ರತಿ ವರ್ಷ ಹೋಗ್ತೀವಿ. ನಿಮಗೂ ಕೂಡ ಈ ಆಶೀರ್ವಾದ ಸಿಗಲಿ ಅಂತ ನಿಮಗೂ ಒಂದು ಸಣ್ಣ ವಿಡಿಯೋ ತೋರಿಸ್ತಾ ಇದ್ದೀನಿ. ಇಲ್ಲಿ ಏನು ಫೇಮಸ್ ಅಂತ ಅಂದರೆ, ಏನೇ ಒಂದು ಚರ್ಮದ ಕಾಯಿಲೆ ಇದ್ರೂ, ಇವಾಗ ಡಾಕ್ಟ್ರ್ ಕೈಲೂ ಆಗಲ್ಲ ಕೆಲವೊಂದು ಚರ್ಮದ ಕಾಯಿಲೆ. ಇಲ್ಲಿ ಬಂದು ಏನು ಮಾಡ್ತಾರೆ ಅಂದರೆ ಸ್ನಾನ ಮಾಡಿ, ಅಲ್ಲೇ ಹೊಳೆ ಇದೆ, ಅಲ್ಲೇ ನೀರಲ್ಲಿ ಮುಳುಗಿ 3 ಸರಿ ಹುಳ್ಸೇವೆ ಮಾಡ್ತಾರೆ. ಎಲ್ಲ ದೇವ್ರುಗಳಿಗೂ ಹುಳ್ಸೇವೆ ಮಾಡಿ ಅಲ್ಲೇ ಅಡುಗೆ ಮಾಡಿ ನೆಲ ಹೊಪ್ಪತ್ತು ಬಿಡ್ತಾರೆ. ನಮ್ಮ ಸೈಡು ನೆಲದಲ್ಲಿ ಊಟ ಮಾಡ್ತಾರೆ, ಅದಕ್ಕೆ ನೆಲ ಹೊಪ್ಪತ್ತು ಅಂತೀವಿ ನಾವು. 3 ದಿನ ಹಂಗೆ ಬಂದು ಮಾಡಿದ್ರೆ ಎಂಥದೇ ಚರ್ಮ ಕಾಯಿಲೆ ಇರಲಿ ವಾಸಿ ಆಗುತ್ತೆ. ಆಮೇಲೆ ಮಕ್ಕಳು ಆಗದೇ ಇರೋರಿಗೂ ಕೂಡ ಮಕ್ಕಳಾಗುತ್ತೆ. ಈ ದೇವಸ್ಥಾನಕ್ಕೆ ಬಂದು ಹರಿಸ್ಕೊಂಡ್ರೆ 3 ದಿನವೂ ಬಂದು ಈ ಥರ ಸೇವೆ ಮಾಡಿ ಹರಿಸ್ಕೊಂಡೋದ್ರೆ ಮಕ್ಕಳಾಗುತ್ತೆ. ಏನೇ ಒಂದು ಕಷ್ಟ ಇರಲಿ ಕೇಳ್ಕೊಂಡ್ರೆ ತುಂಬ ಒಳ್ಳೇದು ಮಾಡುತ್ತೆ ಈ ದೇವರು ಮತಿತಾಳೇಶ್ವರನಪ್ಪ. ನೋಡಿ ಹೇಗೆ ಜಾತ್ರೆ ನಡೀತಿದೆ ಅವತ್ತಿನ ದಿನ. ನೋಡಿ, ಇದು ನಾಗಮ್ಮ. ಇದು ನೋಡಿ, ಇದು ಅಲ್ಲಿ ನಾವು ಸ್ನಾನ ಮಾಡಾದ್ಮೇಲೆ ನಾಗರಕಲ್ಲಿಗೆ ತೆನೆ ಇರ್ತೀವಿ. ಫಸ್ಟು ತೆನೆ ಎರೆದ ನಂತರ ತೆನೆ ಎರೆಯೋದು ಅಂದರೆ ಹಾಲು ಎಲ್ಲ ನಾಗರಕಲ್ಲಿಗೆ ಹಾಕ್ಬಿಟ್ಟು ಪೂಜೆ ಮಾಡಿಬಿಟ್ಟು ನೆಕ್ಸ್ಟ್ ಅಲ್ಲಿ ನಾಗಮ್ಮ ನಾವು ಅಲ್ಲಿ ಪೂಜೆ ಆದಮೇಲೆ ನೋಡಿ ಮೇಯ್ನು ಪ್ರತಿಷ್ಠಾಪನೆ ಆಗಿರೋದು ಇಲ್ಲೇನೆ ಮತಿತಾಳೇಶ್ವರ. ಇದು ಬಂದು ಒಂದು ಮತ್ತಿ ಮರ ಅಂತ, ಅದರಲ್ಲಿ ಮೂಡಿರೋದು ಮತಿತಾಳೇಶ್ವರ ತಂದೆ. ಅವತ್ತಿನಿಂದ ಮತಿತಾಳೇಶ್ವರ ಅಂತಲೇ ಬಂದಿದೆ ಹೆಸರು. ತುಂಬ ಪವರ್ಫುಲ್, ತುಂಬ ಒಳ್ಳೆಯ ದೇವರು. ಏನೇ ಒಂದು ಕಷ್ಟ ಇದ್ರೂ ಬಗೆಹರಿಸ್ತಾರೆ ತಂದೆ. ನೀವು ಒಂದು ಸರಿ ಹೋಗಿ ನೀವು ಕೂಡ ಮತಿತಾಳೇಶ್ವರ ಆಶೀರ್ವಾದ ತಗೊಳ್ಳಿ. ಏನೇ ಒಂದು ಚರ್ಮ ಕಾಯಿಲೆ ಇದ್ರೂ ಕೂಡ ವಾಸಿ ಆಗುತ್ತೆ. ಮಕ್ಕಳಾಗದಿದ್ರು ಮಕ್ಕಳಾಗುತ್ತೆ. ನಿಮಗೂ ಒಂದು ಹೆಲ್ಪ್ ಆಗುತ್ತೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಬೇಕು ಅಂತಂದರೆ ನಾನು ಹೇಳ್ತೀನಿ. ನೀವು ಕೂಡ ದೇವರ ಆಶೀರ್ವಾದ ತಗೊಳ್ಳಿ. ನೋಡಿ, ಇದು ಬಂದು ಮೇನ್ ದೇವರು. ಹಿಂದೆ ಮರ ಇದೆ, ಮತ್ತಿ ಮರ ಅಂತ, ಅದರಿಂದ ದೇವರು.